11ನೇ ಕಂತಿನ ಹಣ 40% ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಅಂತ ಸರ್ಕಾರ ತಿಳಿಸ್ತಾ ಇದೆ. ಬಟ್ ಇಲ್ಲಿ ನಾವು ರಿಯಾಲಿಟಿ ನೋಡೋದಾದ್ರೆ 40% ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬಂದಿಲ್ಲ. ಅಟ್‌ಲೀಸ್ಟ್ ಬಂದಿದೆ ಮಿನಿಮಮ್ ಅಂತ ಅಂದ್ರೆ 10ರಿಂದ 15% ಫಲಾನುಭವಿಗಳಿಗೆ ಬಂದಿರಬಹುದು ಅಷ್ಟೇನೆ. 40% ಫಲಾನುಭವಿಗಳಿಗೆ ಬಂದೇ ಇಲ್ಲ. ಆದ್ರೆ ಸರ್ಕಾರ ಈ ರೀತಿ ನ್ಯೂಸನ್ನ ಕೊಡ್ತಾ ಇದೆ. ಇನ್ನ ಬಾಕಿ ಉಳಿದಿರುವಂತದ್ದು 60% ಫಲಾನುಭವಿಗಳು. ಸೊ ಅವ್ರಿಗೂ ಆದಷ್ಟು ಬೇಗ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಮೊದಲೇ ತಿಳಿಸಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಫಲಾನುಭವಿಗಳು ಏನಿದ್ದಾರೆ ಅವರ ಎಲ್ಲಾ ಒಂದು ಅರ್ಜಿಗಳನ್ನ ನಾವು ಮತ್ತೆ ವೆರಿಫಿಕೇಷನ್ ಮಾಡ್ತೀವಿ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಫೇಕ್ ಡಾಕ್ಯುಮೆಂಟ್ಸ್‌ಗಳನ್ನ ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಅತಿ ಹೆಚ್ಚು ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ 10ರಿಂದ 15% ಫಲಾನುಭವಿಗಳ ಅರ್ಜಿಗಳನ್ನ ನಾವು ರಿಜೆಕ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಿದೀವಿ. ಸೊ ಎಲ್ಲಾ ಡಾಕ್ಯುಮೆಂಟ್ಸ್‌ಗಳು ಸರಿ ಇದೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಡಿಲೀಟ್ ಮಾಡೋದಿಲ್ಲ. ಒಂದ್ ವೇಳೆ ನಾವು ವೆರಿಫಿಕೇಷನ್ ಮಾಡುವಾಗ ಏನಾದ್ರೂ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ ಅಂತ ಅನ್ನಿಸ್ತು. ಸೊ ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಏನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅಥವಾ ಜಿಎಸ್‌ಟಿ ಪೇಯರ್ಸ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು. ಸೊ ಇವರು ಕೂಡ ಅತಿ ಹೆಚ್ಚು ಇದರ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ರು ಕೂಡ. ಸೊ ಅಂತಹ ಒಂದು ಅರ್ಜಿಗಳನ್ನ ಏನ್ ಮಾಡ್ತೀವಿ ನಾವು ಡಿಲೀಟ್ ಮಾಡ್ತೀವಿ. ರಿಜೆಕ್ಟ್ ಜ್ಯೋತಿ ಅಪ್ಲಿಕೇಶನ್ ಅನ್ನು ಕೂಡ ವೆರಿಫೈ ಮಾಡ್ತಾರಂತೆ.